ಮಿಥ್ಯಾಚಾರಿ. ಸಾಮಾನ್ಯವಾಗಿ ಎಲ್ಲರೂ ತಾವೇ ಶ್ರೇಷ್ಠರು, ತಾವು ಮಾಡುವುದೇ ಸರಿ ಅಂತ ಭಾವಿಸ್ತಾರೆ. ಬೇರೆಯವರು ಮಾಡಿದರೆ ಅದರಲ್ಲಿ ತಪ್ಪುಗಳನ್ನು ಹುಡುಕುವುದು ಇದು ಮಾನವನ ಸಹಜ ಗುಣ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಾ ಇರಬೇಕು. ಹಾಗಾದರೆ ನಾವು ಏನು ಮಾಡಬೇಕು ಅಂತಂದರೆ, ಮೊದಲನೆಯದು ನಮ್ಮ ಶರೀರ, ಎರಡನೆಯದು ನಮ್ಮ ಇಂದ್ರಿಯಗಳಾದ ಕಣ್ಣುಗಳು, ಕೈಕಾಲುಗಳು ಇವೆಲ್ಲವೂ ಕಾರ್ಯನಿರತವಾಗಿರಬೇಕು. ಜೀವನು ಮತ್ತು ದೈವ ಅಥವಾ ಪ್ರಕೃತಿ ಇವೆಲ್ಲದರೊಂದಿಗೆ ದೇವರ ಅನುಗ್ರಹವೂ ಇರಬೇಕು. ಆಗ ಎಲ್ಲವೂ ಚೆನ್ನಾಗಿ ಆಗುತ್ತೆ. ಕೆಲವರು ಧ್ಯಾನಕ್ಕಾಗಿ ಕುಳಿತುಕೊಳ್ತಾರೆ, ಆದರೆ ಪರಧ್ಯಾನದಲ್ಲಿರ್ತಾರೆ. ಅಂತಹವರನ್ನು ಶ್ರೀಕೃಷ್ಣನು ಮಿಥ್ಯಾಚಾರಿ ಅಂತ ಹೇಳಿದ್ದಾನೆ. ಯಾರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯವನ್ನು ಸ್ಮರಿಸ್ತಾ ಇರ್ತಾನೋ ಅವನು ವಿಮೂಢಾತ್ಮ ಮತ್ತು ಮಿಥ್ಯಾಚಾರಿ ಅಂತ ಹೇಳಿದ್ದಾನೆ. ವಿಮೂಢಾತ್ಮ ಅಂತಂದರೆ ಅವನ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಅಂದರೆ ಹೊರಗಡೆ ಕಾಣಿಸೋದಿಲ್ಲ. ಕೆಲವು ಸಲ ಯಾವುದಾದರೂ ವಿಚಾರ ಬಗೆಹರಿಸಬೇಕಾಗಿ ಬಂದಾಗ ನಮಗೇನೂ ಮಾಡಲಾಗುವುದಿಲ್ಲ. ಆಗ ನಮಗೆ ಸರಿ ಎನಿಸಿದ ನಿರ್ಧಾರ ತೆಗೆದುಕೊಂಡು ಭಗವಂತನಿಗೆ ನೀನೇ ನನಗೆ ದಿಕ್ಕು ಎಂದು ಅದನ್ನು ಭಗವಂತನಿಗೆ ಬಿಟ್ಟಾಗ ಅವನೇ ನಮಗೆ ದಾರಿಯನ್ನು ತೋರಿಸ್ತಾನೆ. ನಮಗೆ ಅಷ್ಟು ನಂಬಿಕೆ ಇರಬೇಕು.